ಅಂಜುಮನ್ ಅಹ್ಲ ಸುನ್ನತ್ ದಾಂಡೇಲಿರವರ ವತಿಯಿಂದ ಈದ್ ಮಿಲಾದ್ ಉನ್ ನಬಿ ಸಂಬಂಧಿಸಿದಂತೆ ಇಂದು ಸುಭಾಷ್ ನಗರದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅಂಜುಮನ್ ಅಹ್ಲ ಸುನ್ನತ್ ದಾಂಡೇಲಿಯ ಅಧ್ಯಕ್ಷರ ವತಿಯಿಂದ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ಈದ್ ಮಿಲಾದ್ ರ್ಯಾಲಿಯಲ್ಲಿ ಯಾವುದೇ ಡಿಜೆ ಹಾಡು, ಬೈಕ್ ರ್ಯಾಲಿ ಇರುವುದಿಲ್ಲ. ಯಾವುದೇ ಅಹಿತಕರ ಘಟನೆಯಾಗದಂತೆ ಮತ್ತು ಸರಳತೆಯಿಂದ ರ್ಯಾಲಿ ಮಾಡುವುದು ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ರ್ಯಾಲಿಯ ಸಮಯವನ್ನು ತಿಳಿಸಲಾಗುವುದು. ಈ ಸಂದರ್ಭದಲ್ಲಿ ಅಂಜುಮನ್ ಅಹ್ಲ ಸುನ್ನತ್ ದಾಂಡೇಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಹಾಗೂ ಈದ್ ಮಿಲಾದ್ ಕಾರ್ಯಕ್ರಮದ ಬಗ್ಗೆ ಪತ್ರಿಕಾಗೋಷ್ಠಿಯ ಈ ವರದಿ ನೋಡಿ. ईद मिलाद का जो जुलूस है इंशाल्लाह अंजुमन अहले सुन्नत के बैनर में पीर के रोज यानी मंडे के रोज सुबह 9:30 बजे हर मस्जिद से निकलकर चन्नमा सर्कल तक 10:30 बजे पहुंचेगा और 10:30 बजे वहां से निकलकर लिंक रोड से सोमानी लिंक रोड, जैन रोड, सोमानी सर्कल, बटरफ्लाई हॉस्पिटल और अंबेडकर हॉल, DSFA गेट के सामने से सीधा सुन्नी मस्जिद जामा मस्जिद बम्बई चाल के इलाके में वहाँ पे इख्तिताम पसीर होगा और वहाँ पर इख्तितामी जलसे में जो हमारे बच्चे नात शरीफ और हमारे स्पीच के कंपटीशन में जो हुजूर की शान में नात शरीफ पढ़ेंगे सल्लल्लाहु अलैहि वसल्लम और बयान करेंगे, तकरीर करेंगे, उसमें जो अव्वल नंबर आए हैं उनको हम लोग इंशाल्लाह प्राइजेस से नवाजेंगे, उनकी हिम्मत अफजाई करेंगे। साथ ही साथ जो डिसिप्लिन के साथ जुलूस आएगा मस्जिदों के उनको भी प्राइजेस दिया जाएगा। उसके अलावा जो व्हीकल डेकोरेशन करेंगे उनको भी प्राइजेस दिया जाएगा और एरिया डेकोरेशन करेंगे जिसका अच्छा होगा उनको भी प्राइजेस दिया जाएगा। और इस तरह से पुलिस डिपार्टमेंट, प्रेस और तमाम दांडेली के हमारे जो डिग्निफाइड लोग हैं उनको तमाम को उसमें शिरकत की दावत हम लोग बोलकर उस प्रोग्राम को इंशाल्लाह खत्म करेंगे। ಮೊದಲನೇದಾಗಿ ನಮಗೆ ಕರೆದ ಅಂಜುಮನ್ ಅಹ್ಲ ಸುನ್ನತ್ತಿನ ಎಲ್ಲ ಸದಸ್ಯರ ಕರೆದಿದ್ದಕ್ಕೆ ಪತ್ರಕರ್ತರು ಬಂದು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತಾ, ಏನು ನಮ್ಮ ಅಂಜುಮನ್ ಅಹ್ಲ ಸುನ್ನತ್ತಿನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಕೂಡಿ ಏನು ಒಂದು ನಿನ್ನೆ ಶುಕ್ರವಾರ ದಿನ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಯೊಂದು ಮಸೀದಿಯಿಂದ ಏನು ಬ್ಯಾನರ್ ಕೆಳಗಡೆ ನಿಮ್ಮ ಉಲ್ಮಾಗಳ ಹಿಂಬಾಲಿ ಜೊತೆಯಲ್ಲಿ ಬಂದು ಒಂದು ಕಾಲ್ನಡಿಗೆಯಲ್ಲಿ ಬಂದು ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀವು ಸಾರಬೇಕಂತ ಹೇಳಿದ್ದಾರೆ. ಹಾಗೆ ಈ ವಿಷಯವನ್ನು ಅಂಜುಮನ್ ಅಹ್ಲ ಸುನ್ನತಿನವರು ಮಾಡಿದ್ದಕ್ಕೆ ನಾನು ಅಭಿನಂದಿಸ್ತೇನೆ. ಹಾಗೆ ನಮ್ಮ ಒಂದು ಸಂಸ್ಥೆ ಯಾವುದೂ ಚೆಂದಾಗಿ ಒಂದು ಸಲಹೆ ಸೂಚನೆ ಒಂದು ತಮ್ಮ ಪ್ರತಿಯೊಂದು ಸಮಾಜದಲ್ಲಿ ಹಿರಿಯರಾದವರು ಮತ್ತು ಮುಖಂಡರಾದವರು ಯುವಕರಿಗೆ ದಾರಿದೀಪವಾದರೆ ಇದು ಒಂದು ನಮ್ಮ ದೇಶಕ್ಕೆ ಮತ್ತು ನಮ್ಮ ದಾಂಡೇಲಿಗೆ ಒಳ್ಳೆಯ ಸಂದೇಶ ಹೋಗ್ತದೆ. ಪ್ರತಿಯೊಂದು ಸಮಾಜದವರು ಈಗ ಹೇಳಿದರು ಇಕ್ಬಾಲ್ ಶೇಖ್ ಅವರು ಯಾವ ಗಣಪತಿ ಮಂಡಳದಲ್ಲಿ ಎಲ್ಲಿ ಸಾರ್ವಜನಿಕ ಗಣಪತಿಯನ್ನು ಕುಂಡ್ರಿಸಿದ್ದಾರೆ ಆ ಸಾರ್ವಜನಿಕ ಗಣಪತಿಯಲ್ಲಿ ಯಾವುದೊಂದು ಪರ್ಪರಿ ಹಚ್ಚಬಾರ್ದು, ಯಾವುದೊಂದು ನೀವು ಜೆಂಡಾಗಳನ್ನು ಹಚ್ಚಬಾರ್ದು ಅಂತ ಹೇಳಿ ಏನು ಹೇಳಿದರು ಅದು ಒಳ್ಳೆಯ ವಿಷಯ. ಹೀಗೆ ಪ್ರತಿಯೊಂದು ಸಮಾಜದವರು ಸಹಕರಿಸಿದರೆ ಮುಂದಿನ ಯುವಕರಿಗೆ, ಇವತ್ತಿನ ಯುವಕರು ನಾಳೆ ನಮ್ಮ ದೇಶದ ಭವಿಷ್ಯ, ಇದನ್ನು ನಾವು ಏನು ಮಾಡ್ಕೊಂತ ಬಂದಿದ್ದೇವೆ ಇದನ್ನು ಉಳಿಸ್ಕೊಂಡು ಹೋಗುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಇದಕ್ಕೆ ಮುನ್ನುಡಿ ಬರೀಬೇಕಂತ ಹೇಳಿ ಪತ್ರಕರ್ತರಿಗೆ ನಮ್ಮ ಇಕ್ಬಾಲ್ ಶೇಖ್ ಅವರು ಏನು ಬಂದ ಸಂದರ್ಭ ಇದೆ, ತಾವು ಪತ್ರಕರ್ತರು ಬರಬೇಕು, ಅವರು ಬಿಟ್ಟಿದ್ದಾರೆ ನಿಮ್ಮನ್ನ, ಆದ್ರೆ ನಾನು ನಿಮ್ಮನ್ನ ಕರೀತೇನೆ ಅಂತ ಹೇಳಿ ಇನ್ನು ನನಗೇನು ಎರಡು ಮಾತು ಮಾತಾಡ್ಲಿಕ್ಕೆ ಕೊಟ್ಟರೆ ನಿಮಗೆ ನಮಸ್ಕಾರ. अंजुमन अहले सुन्नत संस्थे दांडेली ಇದರ ಈದ್ ಮಿಲಾದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರ ಅಂಗವಾಗಿ ದಾಂಡೇಲಿಯಲ್ಲಿ ನಾವು ಅಂಜುಮನ್ ಅಹ್ಲೆ ಸುನ್ನತ್ ವತಿಯಿಂದ ಈ ಸೆಂಟ್ರಲ್ ಈದ್ ಮಿಲಾದ್ ಕಮಿಟಿ ಅದರ ಚೇರ್ಮನ್ ಅನ್ನು ನಾವು ಜನಾಬ್ ಒಬೈದುಲ್ಲಾ ಅಶ್ರಫಿ ಅವರಿಗೆ ನೇಮಕ ಮಾಡಿ, ಹಾಗೆಯೇ ನಮ್ಮ ಎಲ್ಲ ಸ್ಕೂಲ್ ಗೋಯಿಂಗ್ ಹುಡುಗರು ಎಲ್ಲಿ ನಮ್ಮದು ಅರಬಿಕ್ ಶಾಲೆಗಳಲ್ಲಿ
ಏನು ಅಲ್ಲಿ ಅರಬಿ ಓದ್ತಾರೆ ಅವರಿಗೆ ಅಲ್ಲಿ ನಾತ್ ಮತ್ತು ನಮ್ಮ ಸ್ಪೀಚಿನ ಕಾಂಪಿಟೇಷನ್ಸ್ ಮಾಡ್ತೇವೆ. ನಮ್ಮ ಅವರಲ್ಲಿ ಮಾರಲ್ ವ್ಯಾಲ್ಯೂಸ್ ಬಿಲ್ಡಪ್ ಮಾಡ್ಬೇಕಂತೇಳಿ ಅದನ್ನು ನಾವು ಏನು ಇಡೀ ದಾಂಡೇಲಿ ಒಳಗೆ ಅದನ್ನು ಕಾಂಪಿಟೇಷನ್ಸ್ ಮಾಡ್ತೀವಿ. ಅದರದ್ದು ಒಂದು ಕಮಿಟಿ ಆಗ್ತದೆ, ಅದರದಿಗೆ ಈದ್ ಮಿಲಾದ್ ಪ್ರೋಗ್ರಾಮ್ ಕಮಿಟಿ ಹೇಳ್ತೀವಿ. ಅದರದ್ದು ಚೇರ್ಮನ್ ನಾವು ಜನಾಬ್ ಉಸ್ಮಾನ್ ಮೊಹಮ್ಮದ್ ಸಾಬ್ ಶೇಖ್ ಅವರಿಗೆ ನೇಮಕ ಮಾಡಿ, ಅದರ ಜೊತೆ ನಮ್ಮ ಎಲ್ಲ ಅಂಜುಮನಿನ ಕಮಿಟಿಯ ಮೆಂಬರ್ಸ್ ಕೂಡಿ ಇದು ಈದ್ ಮಿಲಾದ್ ಅನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಪ್ರತಿ ವರ್ಷದಂತೆ ನಾವು ಅಂಜುಮನ್ ಅಲಿ ಸುನ್ನತ್ ಸಂಸ್ಥೆಯಿಂದ ನಾವು ದೊಡ್ಡ ಒಂದು ಮೆರವಣಿಗೆಯನ್ನು ಪ್ರೊಫೆಟ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟುಹಬ್ಬದ ದಿನದ ಅಂಗವಾಗಿ ನಾವು ದಾಂಡೇಲಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ. ಅದರಲ್ಲಿ ನಾವು ಎಲ್ಲ ಮಸೀದಿಗಳಿಂದ ಸೇರಿ ಪ್ರೊಸೆಷನ್ ಮೂಲಕ ಮೆರವಣಿಗೆ ಮೂಲಕ ಚೆನ್ನಮ್ಮ ಸರ್ಕಲ್ಗೆ ಸೇರ್ತೀವಿ. ಅಲ್ಲಿಂದ ನಾವು ಬೆಳಗ್ಗೆ 10 ಅಲ್ಲಿಂದ ನಾವು ಜೇನ್ ರೋಡ್, ಸೋಮಾನಿ ಸರ್ಕಲ್, ಬಡಾಕ್ಟರ್ ಹಾಸ್ಪಿಟಲ್, ಅಂಬೇಡ್ಕರ್ ಹಾಲ್, ಆಮೇಲೆ ನಮ್ದು DSFA ಗೇಟ್ ಇಂದ ಸುನ್ನಿ ಮದ್ನಿ ಜಾಮಿಯಾ ಮಸ್ಜಿದ್ ಕಡೆ ಅದರದ್ದು ಒಂದು ಪ್ರೋಗ್ರಾಮ್ ಅನ್ನು ಅಂತ ಮಾಡಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಬಂದಂತ ಎಲ್ಲಾ ಜನರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ನೀಡಿ ಮತ್ತು ದಾಂಡೇಲಿಯ ಎಲ್ಲ ಜನರಿಗೆ ಶುಭ ಹಾರೈಸುತ್ತಾ ನಮ್ಮ ಪ್ರೋಗ್ರಾಮ್ ಅನ್ನು ಮುಕ್ತಾಯಗೊಳಿಸುತ್ತೇವೆ. ಅದರಂತೆಯೇ ಈದ್ ಮಿಲಾದ್ ಸಂದರ್ಭದಲ್ಲಿ ಕನಿಷ್ಠ ಒಂದು 8-10 ಕಡೆ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ಇರ್ತವೆ. ಶಾಫಿ ಮಸ್ಜಿದ್ ಅಲ್ಲಿ ಸಂಜೆಗೆ ಈದ್ ಮಿಲಾದ್ ಹಬ್ಬದ ದಿವಸ ಸಂಜೆಗೆ ಅಲ್ಲಿ ಅನ್ನ ಸಂತರ್ಪಣಾ ಮಾಡ್ತಾರೆ. ಹಾಗೆಯೇ ಇಲ್ಲಿ ನಮ್ದು ಸುಭಾಷ್ ನಗರದಲ್ಲಿ ಟಿಪ್ಪು ಸುಲ್ತಾನ್ ಕಮಿಟಿ ಅವರು ಕೂಡ ಸಂಜೆ ಸಮಯದಲ್ಲಿ ಎಲ್ಲ ನಮ್ಮ ಮಹಿಳೆಯರಿಗೆ ಮತ್ತು ಎಲ್ಲ ನಮ್ಮ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಅದರಂತೆಯೇ ಗಾಂಧಿನಗರದಲ್ಲಿ 2 ಕಡೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಅಲಿ ಬಾಯ್ಸ್ ಮತ್ತು ಮತ್ತೊಂದು ಕಮಿಟಿಯವರು ಸುಲ್ತಾನ ಹಿಂದ್ ಕಮಿಟಿಯವರು ಅಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಹಾಗೆಯೇ ಬೊಂಬೈ ಚಾಳ್ನಲ್ಲಿ ಕೂಡ ಅನ್ನ ಸಂತರ್ಪಣೆ ಮಾಡ್ತಾರೆ. ಮದ್ನಿ ಸೋಷಿಯಲ್ ವೆಲ್ಫೇರ್ ಕಮಿಟಿ ಅವರು, ಅದರಲ್ಲಿ ಉಸ್ಮಾನ್ ಅವರು ಮತ್ತು ಉಳಿದಿದ್ದು ಎಲ್ಲ ನಮ್ಮ ಅಲ್ಲಿ ಟೀಮ್ ಬಹಳ ಲೀಡ್ ತಗೊಂಡು ಅಲ್ಲಿ ಕೆಲಸ ಮಾಡ್ತಾರೆ. ಹಲ್ಯಾಲ್ ರೋಡ್ ನಲ್ಲಿ ಎಲ್ಲ ನಮ್ಮ ಅಲ್ಲಿ ಟೀಮ್ ಕೂಡಿ ಪಂಪ್ ಹೌಸ್ ಏರಿಯಾದಲ್ಲಿನೂ ಅನ್ನ ಸಂತರ್ಪಣೆ ಮಾಡ್ತಾರೆ. ಅದರಲ್ಲಿ ರಫೀಕ್ ಉದ್ದಾರ್ ಅವರು ಮತ್ತೆ ಶೆಹಬಾಜ್ ಮತ್ತೆ ಮುಜಫರ್, ಇಮ್ತಿಯಾಜ್, ರಾಜಾ ಸುಲ್ಕಾದ್ ಅವರೆಲ್ಲರೂ ಕೂಡಿ ಅಲ್ಲಿ ಒಂದು ದೊಡ್ಡ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾರೆ. ಇದರಂತೆ 8-10 ಕಡೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡಿ ಇದು ಈದ್ ಮಿಲಾದ್ ಹಬ್ಬದ ಒಂದು ನಾವು ಶಾಂತಿಯ ಸಂದೇಶವನ್ನು ಇಡೀ ದಾಂಡೇಲಿಗೆ ಒಂದು ನೀಡ್ತೇವೆ. ಮತ್ತು ನಮ್ದು ಪ್ರೊಸೆಷನ್ ಯಾವುದೇ ಡಿಜೆ ಯೂಸ್ ಮಾಡೋದಿಲ್ಲ. ಡಿಜೆದು ನಾವು ಟೋಟಲಿ ಪ್ರೊಹಿಬಿಟ್ ಮಾಡಿದ್ದೇವೆ. ಯಾವುದು ದೊಡ್ಡ ಸೌಂಡ್ ಬಾಕ್ಸ್ ತಗೊಂಡು ಬರೋದಿಲ್ಲ. ಸಿಂಪಲ್ ಸೌಂಡ್ ಸಿಸ್ಟಮ್ ಇಟ್ಕೊಂಡು ನಾವು ಬೈಕ್ಸ್ ಯೂತ್ಸ್ಗೆ ನಾವು ಗೈಡ್ ಮಾಡಿದ್ದೇವೆ. ಬೈಕ್ಸ್ ತಗೊಂಡು ಬರಬಾರ್ದು, ಎಲ್ಲಾನು ನಡ್ಕೊಂಡು ಬರ್ರಿ ಅಂತ ಹೇಳಿ ಮಸೀದಿ ಒಳಗೆ ಗೈಡ್ ಮಾಡಿದ್ದೀವಿ. ಮತ್ತು ಯಾವುದು ಏನು ಅಲ್ಲಿ ಕೂಗುಗಳನ್ನು ಹಾಕ್ತಾರೆ ಅದನ್ನು ನಾವು ಬಹಳ ನಿಯಂತ್ರಣ ಮಾಡಿ, ಯಾರಿಗೂ ಒಂದು ತಪ್ಪು ಒಂದು ಮಾತಾಡುವುದು ಇರಲಿ ಏನು ಮಾಡಲಿ ಅದಕ್ಕೆ ಎಲ್ಲ ನಿಯಂತ್ರಣ ಮಾಡಿ ಇದು ಈದ್ ಮಿಲಾದ್ ಹಬ್ಬ ಒಂದು ಎಲ್ಲ ದಾಂಡೇಲಿಯಲ್ಲಿ ಸುಖ ಸಮೃದ್ಧಿ ಒಂದು ಎಲ್ಲರಲ್ಲಿ ಆತ್ಮ ಭಾವನೆ ಮತ್ತು ಇದು ಹುಟ್ಟಿಸಿ ನಾವು ಎಲ್ಲ ಒಂದು ಒಳ್ಳೆ ಮಾಡ್ಬೇಕಂತ ಹೇಳಿ ನಮ್ಮ ಅಂಜುಮನಿಂದ ಎಲ್ಲ ಟೀಮ್ ಒಂದು ಕೂಡಿ, ಯಾಕಂತ ಹೇಳಿದ್ರೆ ಒಂದು ದಾಂಡೇಲಿಯಲ್ಲಿ ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರೆ ನಮ್ಮ ಅಂಜುಮನ್ ಅಹ್ಲೆ ಸುನ್ನತ್ ನಲ್ಲಿ ಯಾವುದೇ ಗ್ರೂಪಿಸಮ್ ಇಲ್ಲ. ಇವತ್ತು ನಾವು ಎಲ್ಲರೂ ಕೂಡಿದ್ದೇವೆ ಮತ್ತು ಒಂದು ದೊಡ್ಡ ಸಂಘಟನೆ. ಇದರಲ್ಲಿ 8 ಮಸೀದಿ, 5 ವಫ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ. ಆದ್ರೂ ನಾವು ಎಲ್ಲರೂ ಕೂಡಿದ್ದೇವೆ ಇವತ್ತು ಮತ್ತು ಒಂದು ದೊಡ್ಡ ಸಂದೇಶವನ್ನು ಈ ಸಲ ನಮ್ಮ ದಾಂಡೇಲಿಯ ಜನರಿಗೆ ನೀಡ್ತೇವೆ. ಹಾಗೆಯೇ ಎಲ್ಲ ನಮ್ಮ ದಾಂಡೇಲಿಯ ಬಾಂಧವರಿಗೆ ಇದರದ್ದು ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳಿ ನಮ್ಮ ಇದು ಕಾರ್ಯಕ್ರಮಕ್ಕೆ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತವೆ ಅಲ್ಲಿ ಬಂದು ನಮ್ಮ ಎಲ್ಲರ ಜೊತೆ ಕೂಡಬೇಕು ಮತ್ತು ಎಲ್ಲಿ ಅನ್ನ ಸಂತರ್ಪಣೆ ಆಗ್ತದೆ ಎಲ್ಲರೂ ಅಲ್ಲಿ ಬಂದು ಅದರಲ್ಲಿ ಭಾಗವಹಿಸಬೇಕೆಂದು ನಾವು ಈ ಈದ್ ಮಿಲಾದ್ ಒಂದು ಪ್ರೆಸ್ ಮೀಟ್ ಮೂಲಕ ಎಲ್ಲರಿಗೂ ಒಂದು ಸಂದೇಶ ಕೊಡ್ತೇವೆ. ಮತ್ತೆ ಏನು ಗಣಪತಿ ಹಬ್ಬ ಆಗ್ತಾ ಇದೆ ಈ ಸಲ, ಅದರಲ್ಲಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಪೀಸ್ ಮೀಟಿಂಗ್ ಅಲ್ಲಿ
ಯಾವುದೇ ಎಲ್ಲಿ ಗಣಪತಿ ಪೆಂಡಾಲ್ ಇರ್ತಾವೆ ಅಲ್ಲಿ ನಮ್ದು ಡೆಕೋರೇಷನ್ ಮಾಡಬಾರ್ದು, ಅಲ್ಲಿ ಯಾವುದು ಪರ್ಪರಿ ಹಚ್ಚಬಾರ್ದು, ನಮ್ಮ ಹಿಂದೂ ಬಾಂಧವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಸ್ಪಷ್ಟವಾಗಿ ನಮ್ಮ ಯೂತ್ಸ್ಗೆ ಈ ಸಲ ನಾವು ಸಂದೇಶವನ್ನು ನೀಡಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಇದು ಮಾಡ್ತೇವೆ. ಹಾಗೆಯೇ ನಾವು ಎಲ್ಲರಲ್ಲಿ ಬಯಸುತ್ತೇವೆ, ನಮ್ದು ಹಬ್ಬ ಇದ್ದಾಗ, ನಮ್ದು ಯಾವುದು ಫೆಸ್ಟಿವಲ್ ಇದ್ದಾಗ ತಾವು ಕೂಡಿ ನಮಗೆ ಸಹಕರಿಸಬೇಕು, ಎಲ್ಲ ಹಿಂದೂ ಬಾಂಧವರು ನಮಗೆ ಸಹಕರಿಸಬೇಕು ಮತ್ತು ಇಲ್ಲಿ ದಾಂಡೇಲಿಯಲ್ಲಿ ಒಂದು ಕಮ್ಯುನಲ್ ಹಾರ್ಮನಿ ಮೇಂಟೈನ್ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಹೇಳಲು ಬಯಸುತ್ತೇನೆ. ನಮಸ್ಕಾರ.